ಕನ್ನಡದ ಪ್ರಥಮಗಳು. ಕನ್ನಡದ ಮೊದಲ ಕವಿ ಪಂಪ. ಕನ್ನಡದ ಮೊದಲ ವ್ಯಾಕರಣ ಶಾಸ್ತ್ರಗ್ರಂಥ ಶಬ್ದಮಣಿ ದರ್ಪಣ. ಕನ್ನಡದ ಮೊದಲ ದೊರೆ ಮಯೂರ ವರ್ಮ. ಕನ್ನಡದ ಮೊದಲ ಶಾಸನ ಅಲ್ಮಿಡಿ ಶಾಸನ. ಕನ್ನಡದ ಮೊದಲ ಲಕ್ಷಣ ಗ್ರಂಥ ಕವಿರಾಜ ಮಾರ್ಗ. ಕನ್ನಡದ ಮೊದಲ ಕಾದಂಬರಿ ಇಂದಿರಾಬಾಯಿ. ಕನ್ನಡದ ಮೊದಲ ರಾಷ್ಟ್ರಕವಿ ಎಂ ಗೋವಿಂದಪ್ಪ. ಕನ್ನಡದ ಮೊದಲ ಮಹಮ್ಮದೀಯ ಕವಿ ಸಂತ ಶಿಶುನಾಳ ಶರೀಫರು. ಕನ್ನಡದ ಮೊದಲ ಕವಯತ್ರಿ ಅಕ್ಕ ಮಹಾದೇವಿ. ಕನ್ನಡದ ಮೊದಲ ಕಾವ್ಯ ಆದಿಪುರಾಣಂ. ಕನ್ನಡದ ಮೊದಲ ಪತ್ರಿಕೆ ಮಂಗಳೂರು ಸಮಾಚಾರ. ಕನ್ನಡದ ಮೊದಲ ರಾಜವಂಶ ಕದಂಬರು. ಕನ್ನಡದ ಮೊದಲ ಗದ್ಯ ಗ್ರಂಥ ಒಡ್ಡಾರಾಧನೆ. ಕನ್ನಡದ ಮೊದಲ ವಚನಕಾರ ಜಡರ ದಾಸಿಮಯ್ಯ. ಕನ್ನಡದ ಮೊದಲ ಚಿತ್ರಸತಿ ಸುರೋಚನ. ಕನ್ನಡದ ಮೊದಲ ಪತ್ತೆದಾರಿ ಕಾದಂಬರಿ ಚೋರಗ್ರಹಣ ತಂತ್ರ. ಕನ್ನಡದ ಮೊದಲ ನಾಟಕ ಮಿತ್ರವಿಂದ ಗೋವಿಂದ. ಕನ್ನಡಕ್ಕೆ ಮೊದಲು ಜ್ಞಾನಪೀಠ ಪ್ರಶಸ್ತಿಯನ್ನು ತಂದುಕೊಟ್ಟವರು ಕುವೆಂಪು. ಏನ್ ನಿನ್ನ ಹೆಸರು? ಶ್ರೇಯ. ಯಾವ ಜಿಲ್ಲೆ? ವಿಜಯಪುರ. ಬರೀ ಮತ್ತೆ ರಾಷ್ಟ್ರಪತಿ ಬರೀ. ವೆರಿ ಗುಡ್. ರಾಜ್ಯಪಾಲರು ಬರೀ. ಮುಖ್ಯಮಂತ್ರಿ ಬರೀ. ಮುಖ್ಯಮಂತ್ರಿ. ಅನ್ನಭಾಗ್ಯ ಬರೀ. ಅನ್ನಭಾಗ್ಯ ಬರ್ದ್ಯಾ? ವೆರಿ ಗುಡ್. 10ನೇ ತರಗತಿಯ ಗಣಿತದ ಮುಖ್ಯ ಪ್ರಮೇಯಗಳು. ಥೇಲ್ಸ್ ಪ್ರಮೇಯ ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರವಾಗಿ ಎಳೆದ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಪೈಥಾಗೋರಸ್ ಪ್ರಮೇಯ ಯಾವುದೇ ಲಂಬಕೋನ ತ್ರಿಭುಜದಲ್ಲಿ ವಿಕರ್ಣ ಮೇಲಿನ ವರ್ಗವು ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರುತ್ತದೆ. ಸಮರೂಪ ತ್ರಿಭುಜ ವಿಸ್ತೀರ್ಣ ಪ್ರಮೇಯ ಯಾವುದೇ ಎರಡು ಸಮರೂಪ ತ್ರಿಭುಜಗಳ ವಿಸ್ತೀರ್ಣಗಳ ಅನುಪಾತವು ಅವುಗಳ ಅನುರೂಪ ಬಾಹುಗಳ ವರ್ಗಗಳ ಅನುಪಾತಕ್ಕೆ ಸಮನಾಗಿರುತ್ತವೆ. ಕೋನ ನಿರ್ಧಾರಕ ಗುಣ ಪ್ರಮೇಯ ಎರಡು ತ್ರಿಭುಜಗಳ ಅನುರೂಪ ಕೋನಗಳು ಪರಸ್ಪರ ಸಮವಾದರೆ ಅವುಗಳ ಅನುರೂಪ ಬಾಹುಗಳು ಸಮಾನುಪಾತದಲ್ಲಿರುತ್ತವೆ. ಅದರಿಂದ ಆ ತ್ರಿಭುಜಗಳು ಸಮರೂಪವಾಗಿರುತ್ತವೆ. ಬಾಹ್ಯ ಬಿಂದು ಪ್ರಮೇಯ ಬಾಹ್ಯ ಬಿಂದುವಿನಿಂದ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳ ಉದ್ದವು ಸಮನಾಗಿರುತ್ತವೆ. ಸ್ಪರ್ಶ ಬಿಂದು ಪ್ರಮೇಯ ವೃತ್ತದ ಮೇಲಿನ ಯಾವುದೇ ಬಿಂದುವಿನಲ್ಲಿ ಎಳೆದ ಸ್ಪರ್ಶಕವು ಸ್ಪರ್ಶ ಬಿಂದುವಿನಲ್ಲಿ ಎಳೆದ ತ್ರಿಜ್ಯಕ್ಕೆ ಲಂಬವಾಗಿರುತ್ತದೆ. ನನ್ನ ಸಹಪಾಠಿಗಳೇ, ಇಲ್ಲಿ ನೆರೆದಿರುವ ಗ್ರಾಮಸ್ಥರೇ ಹಾಗೂ ಹಿರಿಯರೇ, ನಿಮಗೆಲ್ಲರಿಗೂ ಇಂದು 75ನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ತಿಳಿಸುತ್ತಾ ಈ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದಲ್ಲಿ ಒಂದೆರಡು ಮಾತುಗಳನ್ನ ಹೇಳಬಯಸುತ್ತೇನೆ. ಪ್ರಾಚೀನವ ತಿಕ್ಕಿ ತೊಳೆ, ವರ್ತಮಾನ ಜೀವಕಳೆ, ಉಕ್ಕೇರಲಿ ಬಾಳ ಹೊಳೆ, ಆ ಭವಿಷ್ಯ ಬಡಲಿಗೆ ಮೈ ಕೊಡವಿದೆ ಮೂಕ ಜನ, ಕೈ ಹಿಡಿಯಿರಿ ನಾಲ್ಕು ಜನ, ಎದ್ದೇಳಲಿ ಎಲ್ಲ ಗುಣ ಆ ಸಮೃದ್ಧ ಬಾಳಿಗೆ ಎಂಬ ಚನ್ನ ವೀರ ಕನವಿಯವರ ಕವನದ ಆಶಯದಂತೆ ಭಾರತ ದೇಶವು ಇಂಗ್ಲಿಷರು, ಪೋರ್ಚುಗೀಸರು, ಫ್ರೆಂಚರು, ಡಚ್ಚರ ಚತುರೋಪಾಯಗಳ ಕಪಿಮುಷ್ಟಿಗೆ ನೇರವಾಗಿ, ವಕ್ರವಾಗಿ, ಪ್ರತ್ಯಕ್ಷವಾಗಿ, ಪರೋಕ್ಷವಾಗಿ, ಸತ್ಯವಾಗಿ, ಅಸತ್ಯವಾಗಿ, ಧಾರ್ಮಿಕವಾಗಿ, ಅಧಾರ್ಮಿಕವಾಗಿ, ಬೆಳ್ಳಗೊಮ್ಮೆ, ಕೆಂಪಗೊಮ್ಮೆ, ಹಗಲೊಮ್ಮೆ, ಇರುಳೊಮ್ಮೆ, ಹೀಗೆ ನಾನಾ ತಂತ್ರ ಕುತಂತ್ರಗಳಿಂದಲೂ ನಿರಂತರ ರಾಜಕೀಯ ವಿದ್ಯೆ ಮತ್ತು ಸಮರ ನೀತಿಯ ಪ್ರಭಾವದಿಂದಲೂ ಪ್ರಯಾಸದಿಂದಲೂ ನಿರುಪಮ ಸಾಹಸದಿಂದಲೂ ಶ್ರೇಷ್ಠತರವಾದ ನಮ್ಮ ಭಾರತ ದೇಶವನ್ನ 100 ವರ್ಷಗಳ ಕಾಲ ಆಳಿದರು. ಆದರೂ ಸಹ ನಮ್ಮ ಭಾರತ ದೇಶದ ದೂರದೃಷ್ಟಿ ನಾಯಕರಾದ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಭಗತ್ ಸಿಂಗ್, ಸುಭಾಷ್ ಚಂದ್ರ ಬೋಸ್, ಲಾಲಾ ಲಜಪತ್ ರಾಯ್, ಬಾಲ್ ಗಂಗಾಧರ್ ತಿಲಕ್, ಬಿಪಿನ್ ಚಂದ್ರ ಪಾಲ್ ಹೀಗೆ ಅಗಣಿತ ಅನಾಮಿಕ ಸ್ವಾತಂತ್ರ್ಯದ ಹೋರಾಟಗಾರರ ಫಲದಿಂದಾಗಿ 1947 ಆಗಸ್ಟ್ 15ರಂದು ನಮಗೆ ಸ್ವಾತಂತ್ರ್ಯ ದೊರೆಯಿತು. ನನ್ನ ಹೆಮ್ಮೆಯ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು ಇಂದಿಗೆ 75 ವರ್ಷ. ಈ ಸಂದರ್ಭದಲ್ಲಿ ನಾವು ತಾಯಿ ಭಾರತಾಂಬೆಗೆ ಕನ್ನಡದ ಆರತಿ ಮಾಡೋಣ. ನನ್ನ ತಾಯಿ ಭಾರತಾಂಬೆ ಸ್ವಾತಂತ್ರ್ಯ ನಂತರ ಅನೇಕ ಅಡೆತಡೆಗಳನ್ನು ಎದುರಿಸಿದರೂ ಕಾಲಾನಂತರದಲ್ಲಿ ಮೇಲೇಳುತ್ತಾ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಾ ಬಂದಿದೆ. ವರ್ತಮಾನದಲ್ಲಿ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳ ಸಾಲಿನಲ್ಲಿ ಮಿನುಗುತ್ತಿದೆ. ಕೃಷಿ, ಕೈಗಾರಿಕೆ, ತಂತ್ರಜ್ಞಾನ, ಚಂದ್ರಯಾನ, ಮಂಗಳಯಾನ, ಕಲೆ, ಸಾಹಿತ್ಯ, ರಕ್ಷಣಾ ಶಸ್ತ್ರಾಸ್ತ್ರಗಳ ತಯಾರಿಕೆ ಹೀಗೆ ಹಲವು ಕ್ಷೇತ್ರಗಳ ಅಭಿವೃದ್ಧಿಯೊಂದಿಗೆ ನನ್ನ ಭಾರತ ಅಗ್ರಸ್ಥಾನದಲ್ಲಿ ರಾರಾಜಿಸುತ್ತಿದೆ ಎಂದು ಹೇಳಲು ನನಗೆ ಅತೀವ ಸಂತೋಷವೆನಿಸುತ್ತದೆ. ಆದರೂ ಸಹ ದೇಶದಲ್ಲಿ ಕೆಲವು ಸಮಸ್ಯೆಗಳು ಉದ್ಭವವಾಗುತ್ತಿವೆ. ಅವುಗಳಲ್ಲಿ ಕೋಮುವಾದ, ಜಾತಿವಾದ, ಪ್ರಾದೇಶಿಕವಾದ ಈ 3 ವಾದಗಳಷ್ಟೇ ಅಲ್ಲದೆ ಬಲಪಂಥ, ಎಡಪಂಥ, ಮಧ್ಯಮ ಪಂಥಗಳೆಂಬ ವಾದಗಳು ಸಹ ಕೇಳಿಬರುತ್ತಿವೆ. ಈ ಯಾವ ಪಂಥಗಳಿಗಿಂತ ಮನುಜ ಪಂಥ ದೊಡ್ಡದು. ಮನುಜ ಮತ ವಿಶ್ವಪಥ ಸರ್ವೋದಯ
ಪೂರ್ಣ ದೃಷ್ಟಿ ಎಂಬ ಪಂಚತಂತ್ರ ಮುಂದಿನ ದೃಷ್ಟಿಯಾಗಬೇಕಿದೆ. ಮನುಷ್ಯ ಜಾತಿ ತಾನೊಂದೇ ಎಂಬ ಉಕ್ತಿಯಂತೆ ವೃತ್ತಿಯಾಗಬೇಕಿದೆ. ನಾನು ಸ್ವಲ್ಪ ತಲೆಬಾಗಿದರೆ ಅವನು ಪೂರ್ಣ ತಲೆಬಾಗಿಯಾನು. ಒಂದು ವೇಳೆ ಅವನು ತಲೆಬಾಗದಿದ್ದರೂ ನಾನು ತಲೆಬಾಗಿದರೆ ತಪ್ಪಾಗದು. ಹಸಿಗಡಿಗೆಗಳು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರವಣ ಭಾದ್ರಪದ ಅಶ್ವೇತ ಕಾರ್ತಿಕ ಮಾರ್ಗಶಿರ ಪುಷ್ಯ ಪಾಕ ಫಲ್ಗುಣ